ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ಹಿಸ್ಟ್ರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜೇಶ್. ಸೊ ಇದು ನಾನು ರಾಜೇಶ್ ಮತ್ತು ನನ್ನ ಫ್ರೆಂಡ್ ಹರೀಶ್. ಸೊ ನಾವಿವಾಗ ಒಂದು ವಾರ ಟ್ರಿಪ್ಗೆ ಈ ದೀಪಾವಳಿ ಹಬ್ಬದ ರಜಕ್ಕೆ ಹರೀಶ್ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಹರೀಶ್ ಅವ್ರ ಊರು ಕುಮಟಾ. ಸೊ ಕುಮಟಾದಲ್ಲೇ ಇದ್ಕೊಂಡು ಒಂದು ವಾರ ಫುಲ್ಲಾಗಿ ನಮ್ಮ ಕರಾವಳಿ ಕರ್ನಾಟಕದ ಪ್ಲೇಸಸ್ನ ನೋಡ್ಕೊಂಡು ಬರೋಣ. ಇದು NH48 ಬೆಂಗಳೂರು ಮುಂಬೈ ಹೈವೇ. ನಾವಿನ್ನೇನು ಚಿತ್ರದುರ್ಗ ರೀಚ್ ಆಗ್ತೀವಿ. ಚಿತ್ರದುರ್ಗ ಇಲ್ಲಿಂದ ಒಂದು 8 ಕಿಲೋಮೀಟರ್ ಅಷ್ಟೇ ಇರೋದು. ಬೆಂಗಳೂರಿಂದ ಕಂಟಿನ್ಯೂಸ್ ಆಗಿ ಬೈಕ್ ಹೊಡ್ಕೊಂತ ಬರ್ತಾ ಇದ್ದೀವಿ. ಚಿತ್ರದುರ್ಗದಲ್ಲೇ ನಿಲ್ಸಿ ಟಿಫನ್ ಮಾಡೋಣ ಅಂತ. ಯಾಕಂದ್ರೆ ಬೆಳಗ್ಗೆ ಹೊತ್ತು ಕ್ಲೈಮೇಟ್ ತುಂಬಾನೇ ಚೆನ್ನಾಗಿರುತ್ತೆ. ಆರಾಮಾಗಿ ತುಂಬಾ ದೂರ ಜರ್ನಿ ಮಾಡಬಹುದು. ಜರ್ನಿ ಬೇಗ ಸಾಗುತ್ತೆ ಅಂತ ಎಲ್ಲೂ ಸ್ಟಾಪ್ ಕೊಡ್ದಂಗೆ ಬರ್ತಾ ಇದ್ದೀವಿ. ಸೊ ಚಿತ್ರದುರ್ಗದಲ್ಲಿ ಸ್ಟಾಪ್ ತಗೊಳ್ಳೋಣ. ನಾವೀಗ ಚಿತ್ರದುರ್ಗದಲ್ಲಿದ್ದೀವಿ. ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದು, ಈಗ 8:15 ಟೈಮು. 200 ಕಿಲೋಮೀಟ್ರು 2.5 ಅವರಲ್ಲೇ ಬಂದ್ವಿ. ಸೊ ಹೈವೇ ಅಲ್ವಾ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಟಿಫನ್ಗಂತ ನಿಲ್ಸಿದ್ದೀವಿ ರೋಡ್ ಸೈಡು. ಚಿತ್ರದುರ್ಗದಲ್ಲಿ ಮಾರುತಿ ಟಿಫನ್ ಸೆಂಟರ್ ಅಂತೆ. ನಾವು ಇಲ್ಲಿ ಟಿಫನ್ ಮಾಡಿಕೊಂಡು ಹೊರಡಬೇಕು. ಇಲ್ಲಿಂದ ಇನ್ನು ಕರೆಕ್ಟಾಗಿ ಇದು ಅರ್ಧ. ಚಿತ್ರದುರ್ಗಕ್ಕೆ ಬಂದರೆ ಬೆಂಗಳೂರಿಂದ ಕುಮಟಾಗೆ ಅರ್ಧ ಬಂದಂಗೆ, ಇಲ್ಲಿಂದ ಇನ್ನು ಅರ್ಧ ಇದೆ. ಚಿತ್ರದುರ್ಗದಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಹೊರಟು ಒಂದು 40 ನಿಮಿಷ ಆಯಿತು. ನಾವು ದಾವಣಗೆರೆ ಬಿಟ್ಟು ಇನ್ನೇನು ಹರಿಹರ ರೀಚ್ ಆಗ್ತೀವಿ. ಈ ದಾವಣಗೆರೆ ಮತ್ತು ಹರಿಹರ ಮಧ್ಯೆ ತುಂಗಭದ್ರಾ ನದಿ ಕೂಡ ಹರಿಯುತ್ತೆ. ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ರಿವರ್ ಕ್ರಾಸಿಂಗ್ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇಲ್ಲೂ ತುಂಬಾ ನಾಲೆಗಳಿರೋದ್ರಿಂದ ಭತ್ತ ತುಂಬ ಚೆನ್ನಾಗಿ ಬೆಳೀತಾರೆ. ನೋಡ್ತಿದ್ದೀರಲ್ಲ ನೀವು, ಎಷ್ಟು ಚೆನ್ನಾಗಿ ಭತ್ತ ಬೆಳೆದಿದ್ದಾರೆ. ನೋಡಿದಷ್ಟು ಇದೆ, ಬರೀ ಭತ್ತದ ಹೊಲಗಳೇ. ನೋಡ್ತಿದ್ದೀರಲ್ಲ ನೀವು, ತುಂಬಾ ಚೆನ್ನಾಗಿ ಕಾಣ್ತಿದೆ. ಇನ್ನೇನು ಕಟಾವಿಗೆ ಬಂದಂಗಿದೆ. ನೀವು ನೋಡ್ತಿದ್ದೀರಲ್ಲ ಲೆಫ್ಟ್ ಸೈಡಲ್ಲಿ, ಇದು ತುಂಗಭದ್ರಾ ನದಿ. ಇದು ಹಿಂಗೆ ದಾವಣಗೆರೆ ಮುಖಾಂತರ ಹಾವೇರಿಗೆ ಹರಿದು, ಹಾವೇರಿಯಿಂದ ಬಳ್ಳಾರಿಗೆ ಹರಿದು, ಬಳ್ಳಾರಿ ಹತ್ರ ತುಂಗಭದ್ರಾ ಡ್ಯಾಮ್ನ ಸೇರಿಕೊಂಡು ಹಂಗೆ ಮುಂದೆ ಮಂತ್ರಾಲಯದಲ್ಲಿ ಹರಿಯೋದು ಕೂಡ ಈ ತುಂಗಭದ್ರಾ ನದಿನೇ. ನೀವು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಾವೀಗ ರಾಣೆಬೆನ್ನೂರು ಹತ್ರ ಹೈವೇಯಿಂದ ಲೆಫ್ಟ್ ತೊಗೊಂಡ್ವಿ. ಯೂಶ್ವಲಿ ನಾವು ಕುಮಟಾಗೆ ಹೋಗಬೇಕು ಅಂತಂದರೆ ಹಾವೇರಿಗೆ ಹೋಗಿ ಹಾವೇರಿಯಿಂದ ಸಿರ್ಸಿಯಿಂದ ಕುಮಟಾಗೆ ಹೋಗ್ತಿದ್ವಿ. ಸಿರ್ಸಿಯಿಂದ ಕುಮಟಾಗೆ ಹೋಗೋ ರೋಡು ಘಾಟಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಆ ರೋಡನ್ನ ಬಂದ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ನಾವು ರಾಣೆಬೆನ್ನೂರು ಹತ್ರ ಲೆಫ್ಟ್ ತೊಗೊಂಡು ಹಿರೇಕೆರೂರು, ಶಿರಾಳಕೊಪ್ಪ, ಸೊರಬ, ಸಿದ್ದಾಪುರ ಮತ್ತು ಕುಮಟಾ ಈ ರೂಟಲ್ಲಿ ಹೋಗ್ತಾ ಇದ್ದೀವಿ. ಈ ರೂಟಲ್ಲಿ ಮೊದಲು ಯಾವತ್ತೂ ಹೋಗಿಲ್ಲ, ಇದೇ ಫಸ್ಟ್ ಹೋಗ್ತಿರೋದು. ನೀವು ನೋಡ್ತಿದ್ದೀರಲ್ಲ, ಈ ರಾಣೆಬೆನ್ನೂರಿಂದ ಹಿರೇಕೆರೂರು, ಶಿರಾಳಕೊಪ್ಪ, ಸೊರಬಾಗೆ ಹೋಗೋ ಈ ಸ್ಟೇಟ್ ಹೈವೇಗೆ ಟೋಲ್ ಸಹ ಇದೆ. ನಾವಂತೂ ಧೈರ್ಯ ಮಾಡಿ ರೋಡ್ ಚೂಸ್ ಮಾಡ್ಕೊಂಡ್ವಿ, ಹೇಗಿರುತ್ತೋ ಏನೋ ಅಂತ. ಬಟ್ ತುಂಬಾ ಚೆನ್ನಾಗಿದೆ. ಶಿರ್ಸಿ ರೋಡು ಬಂದಾಗಿರೋದ್ರಿಂದ ಯಾರೇ ಆದರೂ ಕುಮಟಾಗೆ ಅಥವಾ ಗೋಕರ್ಣಗೆ ಹೊನ್ನಾವರಾಗೆ ಹೋಗಬೇಕು ಅಂತಂದರೆ ಮೈನ್ ಆಪ್ಷನ್ ಇರೋದು ಈಗ ಶಿವಮೊಗ್ಗ ರೋಡು ಸಿಂಗಲ್ ಲೇನ್ ರೋಡ್ ಆಗಿರೋದ್ರಿಂದ ಜರ್ನಿ ತುಂಬಾ ಲೇಟು ಸಾಗೋದು. ಸೊ ನೀವು ಈ ರೋಡ್ನ ಚೂಸ್ ಮಾಡ್ಕೊಬಹುದು. ನೀವು ನೋಡ್ತಿದ್ದೀರಲ್ಲ, ನಾವೀಗ ಸೊರಬದಲ್ಲಿದ್ದೀವಿ. ಈ ಸೊರಬನ ಸುರಭಿಪುರ ಅಂತ ಕೂಡ ಕರೀತಾರಂತೆ. ಇಲ್ಲಿಂದ ಕುಮಟಾ ಇನ್ನೂ 100 ಕಿಲೋಮೀಟರ್ ಇದೆ. ನಾವೀಗ ಕುಮಟಾಗೆ ಒಂದು 50 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ಸಿದ್ದಾಪುರದಿಂದ ಕುಮಟಾಗೆ ಹೋಗೋ ಒಂದು 70 ಕಿಲೋಮೀಟ್ರು ಇದೇ ರೀತಿ ಕಾಡಲ್ಲಿ ಘಾಟ್ ಸೆಕ್ಷನ್ ಇರುತ್ತೆ. ಬಟ್ ತುಂಬಾ ಚೆನ್ನಾಗಿರೋ ವ್ಯೂ ಪಾಯಿಂಟ್ಸ್ ಕೂಡ ಇದೆ. ಅದು ಈ ರೋಡಲ್ಲಿ ಬಂದು ಈ ನೇಚರ್ನ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕಷ್ಟೆ. ಬಟ್ ರೋಡ್ ಮಾತ್ರ ಗುಣಿ ಇದ್ರೂ ತುಂಬಾ ಚೆನ್ನಾಗಿದೆ. ಒಳ್ಳೆ ಕರ್ವಿಂಗ್ ಇರೋ ರೋಡು. ಬೈಕರ್ಸ್ಗಂತೂ ಒಂದೊಳ್ಳೆ ಎಕ್ಸ್ಪೀರಿಯನ್ಸು. ಈ ಸಿದ್ದಾಪುರದಿಂದ ಕುಮಟಾಗೆ ಹೋಗೋ ರೋಡ್ ಮಾತ್ರ ಚಿಕ್ಕ ರೋಡು, ಬಟ್ ಆದರೂ ಚೆನ್ನಾಗಿದೆ. ಆ್ಯಂಡ್ ಸಿದ್ದಾಪುರದಿಂದ ಜೋಗ್ ಫಾಲ್ಸ್ ಒಂದು 18 ಕಿಲೋಮೀಟರ್ ಅಷ್ಟೇ. ಬಟ್ ನಾವು ಜೋಗ್ ಫಾಲ್ಸ್ನ ರಿಟರ್ನ್ ಬೆಂಗಳೂರಿಗೆ ಬರಬೇಕಾದ್ರೆ ನೋಡ್ಕೊಂಡು ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಕ್ಕೆ ಹೋಗ್ತಿಲ್ಲ. ಸೊ ಡೈರೆಕ್ಟಾಗಿ ಈಗ ಕುಮಟಾಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಂಜೆ ನಾವು
ಸನ್ಸೆಟ್ ನೋಡ್ಲಿಕ್ಕೆ ಹೋಗೋಣ. ಅದೇ ಮೇಯ್ನ್ ಇವತ್ತಿನ ಅಜೆಂಡಾ, ಸನ್ಸೆಟ್ ನೋಡೋದು. ಗಂಟೆಗೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದು. 2:15 ಅಷ್ಟರಲ್ಲಿ ನಾವು ಕುಮಟಾಗೆ ಬಂದು ರೀಚ್ ಆದ್ವಿ. 470 ಕಿಲೋಮೀಟರ್ ಅನಿಸುತ್ತೆ. ಇದು ಇಲ್ಲಿರೋದು ನಮ್ಮ ಹರೀಶ್ ಅವರ ಅಣ್ಣನ ಮಗ ಧನುಷ್ ಅಂತ. ಹಾಯ್ ಮಾಡು, ಮಾಡ ಇಲ್ಲ. ಸೊ ಬಂದವರೇ ಆರಾಮಾಗಿ ಬಾವಿ ನೀರಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು ಊಟ ಮಾಡ್ಕೊಂಡು ಕೂತಿದ್ದೀವಿ. ಸೊ ನೋಡೋಣ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಸಂಜೆ ಬೀಚ್ ಹತ್ರ ಹೋಗೋಣ. ನಮ್ಮ ಹರೀಶ ಅವ್ರ ಮನೆ ಬೀಚ್ಗೆ ತುಂಬಾ ಹತ್ರವಾಗಿದೆ. ಒಂದು 200 ಮೀಟರ್ಸ್ ಅಷ್ಟೇ ಬೀಚ್ಗೆ. ಮನೆ ಹತ್ರದಿಂದ ಒಂದು 100 ಮೀಟರ್ ನಡ್ಕೊಂಡು ಬಂದರೆ ರೋಡ್ ಸಿಗುತ್ತೆ. ಆ ರೋಡ್ ಕ್ರಾಸ್ ಮಾಡಿ 100 ಮೀಟರ್ ನಡ್ಕೊಂಡು ಬಂದರೆ ಬೀಚ್ ಸಿಗುತ್ತೆ. ನೀವು ಹಿಂದೆ ನೋಡ್ತಿದ್ದೀರಲ್ಲ, ನಾನು ಈಗ ಬೀಚಲ್ಲಿದ್ದೀನಿ. ನೋಡಿಸ್ತೀನಿ ರೀ ಬೀಚು. ಹಿಂದೆ ನೋಡ್ತಿದ್ದೀರಲ್ಲ, ಇದು ಅರಬ್ಬಿ ಸಮುದ್ರ. ನೋಡ್ತಿದ್ದೀರಲ್ಲ, ಸೂರ್ಯಾಸ್ತ ಆಗೋ ಸಮಯ ಈ ಕಡೆ ಇದೆ ಬೀಚು. ಕಾಣ್ತಿದೆಯಲ್ಲ ನಿಮ್ಗಲ್ಲಿ ದೂರದಲ್ಲಿ ಒಂದು ಗುಡ್ಡ ಕಾಣ್ತಿದೆಯಲ್ಲ, ಆ ಗುಡ್ಡದ ಮೇಲೆ ಹತ್ತಿದ್ರೆ ಈ ಸನ್ಸೆಟ್ ಆಗೋದು ತುಂಬ ಚೆನ್ನಾಗಿ ಕಾಣುತ್ತಂತೆ. ಸೊ ಅಲ್ಲೋಗಿ ಈ ಸನ್ಸೆಟ್ನ ಕ್ಯಾಪ್ಚರ್ ಮಾಡೋಣ. ಈ ಬೀಚು, ಈ ಸನ್ಸೆಟ್ ಆಗ್ತಿರೋ ಈ ಟೈಮು, ಆ್ಯಂಡ್ ದೆನ್ ತಣ್ಣಗೆ ಬೀಸ್ತಿರೋ ಗಾಳಿ ಸಖತ್ತಾಗಿ ಅನ್ನಿಸ್ತಿದೆ. ಲೊಕೇಶನ್ ಮಾತ್ರ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಫ್ರೆಂಡ್ಸ್, ಈ ಸನ್ಸೆಟ್ ಮತ್ತು ಈ ವಿಡಿಯೋ ಹೇಗನ್ನಿಸ್ತು ಅಂತ ನಿಮ್ಮ ಕಮೆಂಟಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೊ ಮತ್ತಷ್ಟು ಈ ಕರಾವಳಿ ಭಾಗದ ವಂಡರ್ಫುಲ್ ಪ್ಲೇಸಸಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.